ನಮಸ್ಕಾರ. ಮಾರ್ವಾಡಿ ಅಂತ ಕೇಳಿದ ತಕ್ಷಣ ನಮ್ಮೆಲ್ಲರ ತಲೆಗೆ ಏನ್ ಬರುತ್ತೆ? ಸಾಮಾನ್ಯವಾಗಿ ಜಿಪುಣ ಅಲ್ವಾ? ದುಡ್ಡಿನ ವಿಷಯದಲ್ಲಿ ரொம்ப ಸ್ಟ್ರಿಕ್ಟ್ ಅಂತ. ಆದ್ರೆ ನಾವ್ ಈ ಪದವನ್ನೇ ಸಂಪೂರ್ಣವಾಗಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೆ? ಬನ್ನಿ, ಈ ಪದದ ಹಿಂದಿರುವ ಯಶಸ್ಸಿನ ಅಸಲಿ ಕಥೆಯನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಹೌದಲ್ವಾ? ಯಾರಾದ್ರೂ ಸ್ವಲ್ಪ ದುಡ್ಡು ಉಳಿಸಿದ್ರೆ ಅಥವಾ ಚೌಕಾಸಿ ಮಾಡಿದ್ರೆ ಸಾಕು, ಅವನೊಬ್ಬ ದೊಡ್ಡ ಮಾರ್ವಾಡಿ ಕಣೋ ಅಂತ ತಮಾಷೆ ಮಾಡ್ತೀವಿ. ಇದು ನಮ್ಮ ಮಾತುಕತೆಯಲ್ಲಿ ಎಷ್ಟು ಸಾಮಾನ್ಯವಾಗ್ಬಿಟ್ಟಿದೆ ಅಲ್ವಾ? ಆದ್ರೆ ಒಂದ್ ನಿಮಿಷ ಯೋಚ್ನೆ ಮಾಡಿ, ನಾವಿದನ್ನ ಯಾಕೆ ಒಂದು ಬೈಗುಳಿದ ತರ ನೋಡ್ಬೇಕು? ಒಂದ್ ವೇಳೆ ಇದೇ ಒಂದು ದೊಡ್ಡ ಆರ್ಥಿಕ ಯಶಸ್ಸಿನ ಸೀಕ್ರೆಟ್ ಆಗಿದ್ರೆ, ಈ ಮನಸ್ಥಿತಿಯ ಹಿಂದಿರೋ ಅಸ್ಲಿ ಪವರ್ ಏನು ಅಂತ ನಾವು ತಿಳ್ಕೊಳ್ಳೇಬೇಕು. ನಿಜ ಹೇಳ್ಬೇಕು ಅಂದ್ರೆ ಮಾರ್ವಾಡಿ ಅನ್ನೋದು ಕೇವಲ ಒಂದು ಜಾತಿಗೆ ಅಥವಾ ಒಂದು ಊರಿಗೆ ಸಂಬಂಧಪಟ್ಟಿದ್ದಲ್ಲ. ಅದೊಂದು ಬಿಸ್ನೆಸ್ ಫಿಲಾಸಫಿ. ಅಂದ್ರೆ ವ್ಯವಹಾರವೇ ಸರ್ವಸ್ವ ಅಂತ ಬದುಕೋ ಒಂದು ರೀತಿ. ಯಾರೇ ಆಗ್ಲಿ ಬಿಸ್ನೆಸ್ಗೆ ಫಸ್ಟ್ ಪ್ರಯಾರಿಟಿ ಕೊಟ್ರೆ ಅವರು ಈ ಮನಸ್ಥಿತಿಯವ್ರೆ. ಇದು ಕೇವಲ ಒಂದು ಪದ ಅಲ್ಲ, ಇದೊಂದು ಯಶಸ್ಸಿನ ಬ್ಲೂ ಪ್ರಿಂಟ್. ಯಾರಾದ್ರೂ ಇದನ್ನ ಕಲಿಬಹುದು, ಅಳವಡಿಸ್ಕೋಬಹುದು. ಹಾಗಾದ್ರೆ ಈ ಯಶಸ್ಸಿನ ಬ್ಲೂ ಪ್ರಿಂಟ್ ಏನು? ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು MARWARI ಅನ್ನೋ ಒಂದು ಕೋಡ್ ವರ್ಡ್ ಬಳಸೋಣ. ಇದರಲ್ಲಿರೋ ಒಂದೊಂದು ಅಕ್ಷರವು ಅವರ ಯಶಸ್ಸಿನ ಒಂದೊಂದು ರಹಸ್ಯವನ್ನ ನಮ್ಮ ಮುಂದೆ ಇಡುತ್ತೆ. ಸರಿ, ನೋಡೋಣ. ಎಂ ಅಂದ್ರೆ ಮನಿ ಮೆಂಟಾಲಿಟಿ, ಎ ಅಂದ್ರೆ ಅಕೌಂಟಿಂಗ್ ಕ್ರಿಯೇಟಿವಿಟಿ, ಆರ್ ಅಂದ್ರೆ ರಿಸ್ಕ್ ಟೇಕಿಂಗ್, ಡಬ್ಲ್ಯೂ ವಿಸ್ಡಮ್ ಬಿಲೀವರ್ಸ್ ಅಂದ್ರೆ ಹಿರಿಯರ ಜ್ಞಾನದಲ್ಲಿ ನಂಬಿಕೆ, ಎ ಅಂದ್ರೆ ಅಡಾಪ್ಟಬಿಲಿಟಿ ಅಂದ್ರೆ ಹೊಂದಿಕೊಳ್ಳೋದು, ಆರ್ ರೂಟೆಡ್ ಇನ್ ವ್ಯಾಲ್ಯೂಸ್ ಮೌಲ್ಯಗಳಿಗೆ ಬದ್ಧರಾಗಿರೋದು, ಮತ್ತು ಕೊನೆಗೆ ಐ ಅಂದ್ರೆ ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ಸ್ ಅಂದ್ರೆ ಒಂದಲ್ಲ ಬಲ ಆದಾಯದ ಮೂಲಗಳು. ಸರಿ, ಹಾಗಾದ್ರೆ ಮೊದಲ ಭಾಗಕ್ಕೆ ಹೋಗೋಣ. ದ ಫೈನಾನ್ಷಿಯಲ್ ಎಂಜಿನ್. ಇಲ್ಲಿ ನಾವು MAR ಅಂದ್ರೆ ಅವರ ಬಿಸ್ನೆಸ್ನ ಕೋರ್ ಸ್ಟ್ರಾಟಜಿಗಳ ಬಗ್ಗೆ ಮಾತಾಡೋಣ. ಇದೆಲ್ಲ ಅವರ ದುಡ್ಡಿನ ಸಾಮ್ರಾಜ್ಯದ ಅಡಿಪಾಯ. ಮಾರ್ವಾಡಿ ಕುಟುಂಬಗಳಲ್ಲಿ ಒಂದು ಸಾಮಾನ್ಯ ದೃಶ್ಯ. ಮಗ ಇಡೀ ದಿನ ಅಂಗಡಿಯಲ್ಲಿ ಕೆಲಸ ಮಾಡಿ ಮನೆಗೆ ಬರ್ತಾನೆ. ಆಗ ತಂದೆ ಏನ್ ಕೇಳ್ತಾರೆ ಗೊತ್ತಾ? ಇವತ್ತು ಎಷ್ಟು ಬಿಸ್ನೆಸ್ ಮಾಡ್ದೆ ಅಂತ ಖಂಡಿತ ಕೇಳಲ್ಲ. ಅವರು ಕೇಳೋದು, ಇವತ್ತು ಎಷ್ಟು ಲಾಭ ಮಾಡ್ದೆ, ಕಿತ್ನಾ ನಫಾ ಹುವಾ ಅಂತ. ನೋಡಿ, ಈ ಒಂದೇ ಒಂದು ಪ್ರಶ್ನೆ ಅವರ ಇಡೀ ಬಿಸ್ನೆಸ್ ಮೈಂಡ್ಸೆಟ್ ಅನ್ನೇ ತೋರಿಸುತ್ತೆ. ಫೋಕಸ್ ಸೇಲ್ಸ್ ಮೇಲೆ ಅಲ್ಲ, ಪ್ರಾಫಿಟ್ ಮೇಲೆ. ಅವರ ಲೆಕ್ಕಾಚಾರ ತುಂಬಾ ಸಿಂಪಲ್. 1 ಕೋಟಿ ಸೇಲ್ಸ್ ಮಾಡಿ ₹1 ಲಾಭವೂ ಇಲ್ಲದೆ ಇರೋದಕ್ಕಿಂತ ₹100 ಸೇಲ್ಸ್ ಮಾಡಿ ₹20 ಲಾಭ ಮಾಡೋದು 1000 ಪಾಲು ಉತ್ತಮ. ಇದೇ ನೋಡಿ ಮನಿ ಮೆಂಟಾಲಿಟಿ. ಒಂದು ಸಣ್ಣ ಸೇಟು ಚಾ ಅಂಗಡಿ ಕೂಡ ದಿನಕ್ಕೆ ಸಾವಿರಾರು ರೂಪಾಯಿ ಲಾಭ ಮಾಡುತ್ತೆ. ಯಾಕೆಂದ್ರೆ ಅವರ ಫೋಕಸ್ ಇರೋದು ಟರ್ನ್ ಓವರ್ ಮೇಲೆಲ್ಲ, ಪ್ರತಿ ಕಪ್ ಚಹಾದಿಂದ ಬರೋ ಪ್ರಾಫಿಟ್ ಮೇಲೆ. ಈಗ ಅಕೌಂಟಿಂಗ್ ಕ್ರಿಯೇಟಿವಿಟಿ ಬಗ್ಗೆ ನೋಡೋಣ. ಇದು ತುಂಬಾ ಇಂಟ್ರೆಸ್ಟಿಂಗ್. ಅವರ ಲೆಕ್ಕ ಇಡೋ ರೀತಿಯೇ ಒಂದು ಸೀಕ್ರೆಟ್. ಚಾಪ್ಡಾ ಅಂತ ಒಂದು ಪುಟ್ಟ ಪುಸ್ತಕದಲ್ಲಿ ಎಲ್ಲವನ್ನೂ ಕೋಡ್ ಭಾಷೆಯಲ್ಲಿ ಬರ್ದಿರ್ತಾರೆ. ಅಷ್ಟೇ ಅಲ್ಲ, ಪ್ರಾಡಕ್ಟ್ಸ್ ಮೇಲಿರೋ ಪ್ರೈಸ್ ಟ್ಯಾಗ್ನಲ್ಲಿ ಕೂಡ ಸಿಂಬಲ್ಸ್ ಇರುತ್ತೆ. ಅದು ಅವರಿಗೆ ಮಾತ್ರ ಅರ್ಥ ಆಗೋದು. ಇನ್ನೂ ದೊಡ್ಡ ಡೀಲ್ಗಳೆಲ್ಲ ತಮ್ಮದೇ ಭಾಷೆಯಲ್ಲಿ ನಡೆಯುತ್ತೆ. ಯಾಕೆ ಈ ಥರ? ಸಿಂಪಲ್, ಬಿಸ್ನೆಸ್ ಸೀಕ್ರೆಟ್ಸ್ ಯಾರ್ ಕೈಗೂ ಸಿಗಬಾರ್ದು. ಸಾಮಾನ್ಯವಾಗಿ ನಮಗೆಲ್ಲ ಚಿಕ್ಕಂದಿನಿಂದ ಹೇಳ್ಕೊಡೋದೇನು? ಒಳ್ಳೆ ಜಾಬ್ ಸೇರ್ಕೋ, ಸೇಫ್ ಆಗಿರುವಂತ. ಆದ್ರೆ ಮಾರ್ವಾಡಿ ಕುಟುಂಬಗಳಲ್ಲಿ ಮಕ್ಕಳಿಗೆ ಹೇಳ್ಕೊಡೋದು ಕ್ಯಾಲ್ಕ್ಯುಲೇಟೆಡ್ ರಿಸ್ಕ್ ತಗೊಳ್ಳೋದು ಹೇಗೆ ಅಂತ. ಅದಕ್ಕೆ ನೋಡಿ, ಒಬ್ಬ ಸಣ್ಣ ಕಿರಾಣಿ ಅಂಗಡಿ ಇಟ್ಕೊಂಡವನು ಇದ್ದಕ್ಕಿದ್ದಾಗೆ ಹೋಲ್ಸೇಲರ್ ಆಗ್ಬಿಡ್ತಾನೆ. ಅವನಿಗೆ ಭಯ ಇರಲ್ವಾ? ಇರಲ್ಲ. ಯಾಕಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸಹಾಯ ಮಾಡಕ್ಕೆ ಅವನ ಇಡೀ ಸಮುದಾಯ ಅವನ ಹಿಂದೆ ನಿಂತಿರುತ್ತೆ. ಇದು ಬರೀ ದುಡ್ಡಿನ ಸಪೋರ್ಟ್ ಅಲ್ಲ, ಇದು ಒಂದು ಮೆಂಟಲ್ ಸಪೋರ್ಟ್, ಒಂದು ನೆಟ್ವರ್ಕ್. ಸರಿ, ಇಲ್ಲಿವರೆಗೂ ನಾವು ದುಡ್ಡು ಮತ್ತು ಬಿಸ್ನೆಸ್ ತಂತ್ರಗಳ ಬಗ್ಗೆ ನೋಡಿದ್ವಿ. ಈಗ ಎರಡನೇ ಭಾಗಕ್ಕೆ ಬರೋಣ. ದ ಹ್ಯೂಮನ್ ಫೌಂಡೇಶನ್ ಅಂದ್ರೆ ಅವರ ಯಶಸ್ಸಿನ ಹಿಂದಿರುವ ಮನುಷ್ಯ ಸಂಬಂಧಗಳು ಮತ್ತು ಸಮುದಾಯದ ಶಕ್ತಿ WAR ಬಗ್ಗೆ ತಿಳಿಯೋಣ. ಇಲ್ಲಿರೋ ಒಂದು ಮಾತು ಅವರ ಇಡೀ ಫಿಲಾಸಫಿಯನ್ನೇ ಹೇಳುತ್ತೆ. ನಮ್ಮ ಹಿರಿಯರ ಅನುಭವವೇ ನಮ್ಮ ಅತೀ ದೊಡ್ಡ ಬಂಡವಾಳ. ಅಂದ್ರೆ ಎಕ್ಸ್ಪೀರಿಯನ್ಸ್ ಇಸ್ ದ ರಿಯಲ್ ಕ್ಯಾಪಿಟಲ್. ಅವರು ತಮ್ಮ ಮನೆಯ ಹಿರಿಯರ ಜ್ಞಾನಕ್ಕೆ, ಅವರ ಅನುಭವಕ್ಕೆ ಕೊಡುವ ಬೆಲೆ ಅಷ್ಟಿಷ್ಟಲ್ಲ. ಈಗಿನ ಜನ್ರೇಷನ್ನು ನನ್ನ ಬಿಸ್ನೆಸ್ ಸ್ಟೈಲೇ ಬೇರೆ, ನಂಗೆ ಗೂಗಲ್ ಇದೆ ಅಂತಾರೆ. ಆದ್ರೆ ಮಾರ್ವಾಡಿಗಳ ಬಿಸ್ನೆಸ್ನಲ್ಲಿ ಲಾಸ್ ಆದ್ರೆ ಈ ಪರಿಸ್ಥಿತಿನ ಹೇಗೆ ನಿಭಾಯಿಸೋದು? ಬನ್ನಿ, ಮನೇಲಿರೋ ಹಿರಿಯರ್ನ ಕೇಳೋಣ ಅಂತಾರೆ. ಅವರು ಹೆಚ್ಚಾಗಿ ಜಾಯಿಂಟ್ ಫ್ಯಾಮಿಲಿಗಳಲ್ಲಿರೋದ್ರಿಂದ ಅವರ ಮನೆ ಅನ್ನೋದು ಒಂದು ಲೈವ್ ಬಿಸ್ನೆಸ್ ಸ್ಕೂಲ್ ಇದ್ರಾಗೆ. ಪ್ರತಿದಿನ ಪ್ರತಿ ಊಟದ ಟೇಬಲ್ನಲ್ಲೂ ಬಿಸ್ನೆಸ್ ಪಾಠಗಳು ನಡೀತಾನೇ ಇರುತ್ತೆ. ಅವರ ಅಡ್ಯಾಪ್ಟಬಿಲಿಟಿ ಅಂದ್ರೆ ಹೊಂದಿಕೊಳ್ಳೋ ಗುಣ, ಅದಂತೂ ನಿಜಕ್ಕೂ ಅದ್ಭುತ. ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ
ಕೈಯಲ್ಲಿ ಏನೂ ಇಲ್ದೆ ಒಂದು ಹೊಸ ಊರಿಗೆ ಹೋಗ್ತಾನೆ, ಅಲ್ಲಿರೋ ಸಂಬಂಧಿಕರ ಮನೆಯಲ್ಲಿ ಆಶ್ರಯ ಪಡಿತಾನೆ, ಒಂದು ಚಿಕ್ಕ ಬಿಸ್ನೆಸ್ ಶುರು ಮಾಡಿ ಅದರಲ್ಲಿ ಗೆಲ್ತಾನೆ, ಆಮೇಲೆ ತನ್ನ ಫ್ಯಾಮಿಲಿನ ಕರ್ಕೊಳ್ತಾನೆ, ಬಿಸ್ನೆಸ್ ಇನ್ನೂ ದೊಡ್ಡದಾದ್ಮೇಲೆ ತನ್ನ ಊರಿನಿಂದಲೇ ಕೆಲ್ಸದವರನ್ನ ಕರ್ಕೊಂಡು ಬಂದು ಅವರನ್ನ ಚಾಚಾ ಅಂತ ಕರೆದು ಸ್ವಂತ ಮನೆಯವರ ತರ ನೋಡ್ಕೊಳ್ತಾನೆ. ಈ ಇಡೀ ಸಿಸ್ಟಮ್ ನಿಂತಿರೋದೇ ನಂಬಿಕೆ ಮತ್ತು ಸಮುದಾಯದ ನೆಟ್ವರ್ಕ್ ಮೇಲೆ. ಎಷ್ಟೇ ಶ್ರೀಮಂತರಾದ್ರೂ, ಎಷ್ಟೇ ದೊಡ್ಡ ಸಿಟಿಗಳಿಗೆ ಹೋದ್ರೂ ಅವರು ತಮ್ಮ ಬೇರುಗಳನ್ನ ಯಾವತ್ತೂ ಮರೆಯಲ್ಲ. ಪ್ರತಿ ವರ್ಷ ತಪ್ಪದೇ ತಮ್ಮ ಹಳ್ಳಿಗೆ ಹೋಗ್ತಾರೆ, ಅಲ್ಲಿನ ದೇವಸ್ಥಾನಗಳಿಗೆ ದಾನಧರ್ಮ ಮಾಡ್ತಾರೆ, ಎಲ್ಲಾ ಸಂಬಂಧಿಕರ ಜೊತೆ ಸಂಪರ್ಕದಲ್ಲಿರ್ತಾರೆ. ಈ ಮೌಲ್ಯಗಳೇ ಅವರನ್ನ ಒಂದುಗೂಡಿಸಿರೋದು. ಇದೇ ಅವರ ಯಶಸ್ಸಿನ ಚಕ್ರವನ್ನ ನಿಲ್ಲದೆ ತಿರುಗುವಂತೆ ಮಾಡ್ತಿರೋದು. ಸರಿ, ಈಗ ಕೊನೆಯದಾಗಿ ನಮ್ಮ MARWARI ಕೋಡ್ನ ಕೊನೆಯ ಅಕ್ಷರ ಐಗೆ ಬರೋಣ. ಇದನ್ನ ಗ್ರೋತ್ ಮಲ್ಟಿಪ್ಲೈಯರ್ ಅಂತ ಕರೀಬಹುದು. ಅಂದ್ರೆ ಸಂಪತ್ತನ್ನ ಹಲವು ಪಟ್ಟು ಹೆಚ್ಚಿಸೋ ಸೀಕ್ರೆಟ್ ಸ್ಟ್ರಾಟಜಿ. ಇಲ್ಲಿ ನೋಡಿ, ಇದೊಂದು ಬಹಳ ಮುಖ್ಯವಾದ ಪಾಯಿಂಟ್. ಅವರು ಯಾವತ್ತೂ ಒಂದೇ ಆದಾಯದ ಮೇಲೆ ಡಿಪೆಂಡ್ ಆಗಲ್ಲ. ಮುಖ್ಯ ಬಿಸ್ನೆಸ್ನಿಂದ ಒಂದು ಪಾಲು, ಬಾಡಿಗೆಯಿಂದ ಇನ್ನೊಂದು ಪಾಲು, ಸ್ಟಾಕ್ ಮಾರ್ಕೆಟ್ನಿಂದ ಸ್ವಲ್ಪ, ಸೈಡ್ ಬಿಸ್ನೆಸ್ಗಳಿಂದ ಇನ್ನೂ ಸ್ವಲ್ಪ, ಹೀಗೆ ಪಲ ಕಡೆಯಿಂದ ದುಡ್ಡು ಬರೋ ಹಾಗೆ ಮಾಡ್ಕೊಳ್ತಾರೆ. ಇದರಿಂದ ಏನಾಗುತ್ತೆ? ಒಂದು ಬಿಸ್ನೆಸ್ ಡಲ್ ಆದ್ರೂ ಇನ್ನೊಂದು ಕೈ ಹಿಡಿಯುತ್ತೆ. ಆರ್ಥಿಕವಾಗಿ ಯಾವತ್ತೂ ಸೇಫ್. ಹಾಗಾದ್ರೆ ಇಷ್ಟೆಲ್ಲ ಮ್ಯಾನೇಜ್ ಮಾಡೋದು ಹೇಗೆ? ಅಲ್ಲಿದೆ ನೋಡಿ ಅಸಲಿ ತಂತ್ರ. ಅವರು ಒಂದು ಸಿಸ್ಟಮ್ ಅನ್ನೇ ಕಟ್ಬಿಡ್ತಾರೆ. ಅಂದ್ರೆ ತಾವೇ ಖುದ್ದಾಗಿ ಅಂಗಡಿಯಲ್ಲಿ ಕೂರ್ಬೇಕಾಗಿಲ್ಲ, ತಮ್ಮ ಸಮುದಾಯದ ನಂಬಿಕಸ್ಥ ವ್ಯಕ್ತಿಗೆ ಆ ಬಿಸ್ನೆಸ್ ಜವಾಬ್ದಾರಿ ವಹಿಸಿ ತಾವು ಫ್ರೀ ಆಗ್ತಾರೆ. ಆ ಫ್ರೀ ಟೈಮಲ್ಲಿ ಏನ್ಮಾಡ್ತಾರೆ? ಮತ್ತೊಂದು ಹೊಸ ಆದಾಯದ ಮೂಲವನ್ನ ಹುಡುಕ್ತಾರೆ. ಈ ಎಲ್ಲಾ ಪಾಯಿಂಟ್ಸ್ಗಳನ್ನ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಒಂದು ಚಿಕ್ಕ ಕಥೆ ಇದೆ. ಇಬ್ರು ಮೀನುಗಾರರ ಕಥೆ. ಇದು ಎರಡೂ ತರಹದ ಮೈಂಡ್ಸೆಟ್ ಬಗ್ಗೆ ಸ್ಪಷ್ಟವಾಗಿ ಹೇಳತ್ತೆ. ಕಥೆ ಹೀಗಿದೆ. ಇಬ್ಬರು ಮೀನುಗಾರರು. ಇಬ್ರಿಗೂ ಎರಡೆರಡು ಮೀನು ಸಿಗುತ್ತೆ. ಮೊದಲನೆಯವನ ಏನ್ ಮಾಡ್ತಾನೆ? ಆ 2 ಮೀನನ್ನ ಮನೆಗ್ ತಗೊಂಡೋಗಿ ಅಡ್ಗೆ ಮಾಡಿ ಆ ದಿನದ ಹೊಟ್ಟೆ ತುಂಬಿಸ್ಕೊಳ್ತಾನೆ. ನಾಳೆ ನೋಡ್ಕೊಳ್ಳೋಣ ಅಂತ ಸುಮ್ನಾಗ್ತಾನೆ. ಆದ್ರೆ ಎರಡನೆಯವನು ಆ 2 ಮೀನನ್ನು ಮಾರ್ಬಿಡ್ತಾನೆ. ಆ ಬಂದ ದುಡ್ಡಲ್ಲಿ ಒಂದು ಹೊಸ ಒಳ್ಳೆ ಮೀನಿನ ಗಾಳೆ ತಗೊಂಡು ಒಬ್ಬ ಸಹಾಯಕನನ್ನು ಕೆಲ್ಸಕ್ಕಿಟ್ಕೊಳ್ತಾನೆ. ಏನಾಯ್ತು? ಮೊದಲನೆಯವನು ಯಾವತ್ತೂ ಅದೇ ಬಡ ಮೀನುಗಾರನಾಗೆ ಉಳಿದ. ಆದ್ರೆ ಎರಡನೆಯವನು ತನ್ನ ಲಾಭವನ್ನ ಮತ್ತೆ ಹೂಡಿಕೆ ಮಾಡಿ ಒಂದು ದೊಡ್ಡ ಮೀನಿನ ಬೋಟ್ಗಳ ಫ್ಲೀಟಿಗೆ ಓನರ್ ಆಗ್ತಾನೆ. ಈ ಕಥೆಯ ನೀತಿಯೇ ಮಾರ್ವಾಡಿಗಳ ಫಿಲಾಸಫಿ. ಅಂದ್ರೆ ನಾನ್ ಶ್ರೀಮಂತ ಅಂತ ತೋರಿಸ್ಕೊಳ್ಳಕ್ಕೆ ಖರ್ಚು ಮಾಡಬೇಡಿ, ನಿಜವಾಗ್ಲೂ ಶ್ರೀಮಂತರಾಗೋಕೆ ಆ ಹಣವನ್ನೇ ಮತ್ತೆ ಹೂಡಿಕೆ ಮಾಡಿ. ಸಾಮಾನ್ಯವಾಗಿ ಎಷ್ಟೋ ಜನ 10,000 ಸಂಪಾದಿಸಿದ್ರೆ 12,000 ಖರ್ಚು ಮಾಡಿ ಶೋಕಿ ಮಾಡ್ತಾರೆ. ಆದ್ರೆ ಇವರು 20,000 ಸಂಪಾದಿಸಿದ್ರು ನನ್ ಸಂಪಾದನೆ ಬರೀ 10,000 ಅಂತಾನೇ ಹೇಳ್ತಾರೆ. ಉಳಿದ ಹಣವನ್ನ ಮತ್ತೆ ಬಿಸ್ನೆಸ್ನಲ್ಲಿ ಹಾಕಿ ಸಂಪತ್ತನ್ನ ಬೆಳೆಸ್ತಲೇ ಇರ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಕೇಳ್ದ ಮೇಲೆ ಒಂದು ಪ್ರಶ್ನೆ. ಈ ಎಲ್ಲ ತತ್ವಗಳಲ್ಲಿ MARWARIಯಲ್ಲಿರೋ ಯಾವ ಒಂದು ತತ್ವವನ್ನ ಅಳವಡಿಸ್ಕೊಂಡ್ರೆ ನಮ್ಮ ಆರ್ಥಿಕ ಜೀವನವನ್ನೇ ಬದಲಾಯಿಸಬಹುದು? ಸ್ವಲ್ಪ ಯೋಚನೆ ಮಾಡಿ.